ಸ್ನೇಹಿತರೆ ನಮಸ್ಕಾರ. ಧರ್ಮಸ್ಥಳದ ಬುರುಡೆ ಪ್ರಕರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ತಿರುವುಗಳನ್ನು ಪಡಿತಾನೇ ಇದೆ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಬೇರೆ ಬೇರೆ ಹೆಸರುಗಳು ಕೂಡ ತಳಕ್ಕೆ ಹಾಕಿಕೊಳ್ತಾ ಇದ್ದಾವೆ. ಧರ್ಮಸ್ಥಳದ ಬುರುಡೆ ಪ್ರಕರಣ ಕಿದಕಿದಷ್ಟು ಇನ್ನಷ್ಟು ಕುತೂಹಲವನ್ನು ಹೆಚ್ಚಿಸ್ತಿದೆ. ಅಂತಿಮವಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಅದು ಈಗ ಹೊರಗಡೆ ಬರಬೇಕಾಗಿದೆ. ಈ ಕುರಿತಾಗಿ ಸಾಕಷ್ಟು ಗೊಂದಲಗಳು ಕೂಡ ಇರೋದಂತೂ ಸತ್ಯ. ಈಗಾಗಲೇ ಚಿನ್ನಯ್ಯ ಮೇಲೆ ಕೊಟ್ಟಿರುವಂಥ ದೂರು ಜೊತೆಗೆ ಚಿನ್ನಯ್ಯ ರಿಟರ್ಜಿಯಲ್ಲಿ ಸಲ್ಲಿಕೆ ಮಾಡಿರುವಂತಹ ಒಂದಷ್ಟು ಅಂಶಗಳು ಇವೆಲ್ಲವೂ ಕೂಡ ಬೇರೆ ಬೇರೆ ಆಯಾಮವನ್ನು ತೋರಿಸ್ತಾ ಇದ್ದರೆ, ಈ ಪ್ರಕರಣಕ್ಕೂ ಮತ್ತು ನಟ ಪ್ರಕಾಶ್ ರಾಜ್ಗೂ ಲಿಂಕ್ ಇರುವಂಥದ್ದು ಕೂಡ ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ಈ ನಡುವೆ ಚಾರ್ಮಡಿ ಘಾಟಿಯಲ್ಲಿ ಇದೇ ಧರ್ಮಸ್ಥಳ ಬುರುಡೆ ಪ್ರಕರಣವನ್ನು ತನಿಖೆ ಮಾಡ್ತಾ ಇದ್ದಂತಹ SIT ಅಧಿಕಾರಿಗಳ ಕಾರು ಕೂಡ ಪಲ್ಟಿಯಾಗಿರುವಂಥದ್ದು ಭಾರೀ ಗೊಂದಲಕ್ಕೂ ಕುತೂಹಲಕ್ಕೂ ಮತ್ತು ಒಂದು ಅನುಮಾನಕ್ಕೂ ಕೂಡ ಕಾರಣವಾಗುವಂತೆ ಕೂಡ ಮಾಡಿದೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಿಂದ ಆರಂಭ ಆದಂತಹ ಧರ್ಮಸ್ಥಳದಲ್ಲಿ ಕೆಲವೊಂದು ಹೋರಾಟಗಳು ನಡೀತಾ ಇದ್ದಂತಹ ಒಂದು ಇಡೀ ವಿಚಾರ ಏನಿದೆ, ಈ ಬುರುಡೆಯಿಂದ ಕಂಪ್ಲೀಟಾಗಿ ಡೈವರ್ಟ್ ಆಯಿತು. ಸೌಜನ್ಯ ಪರ ಹೋರಾಟಗಾರರು ಕೂಡ ಕಂಪ್ಲೀಟಾಗಿ ಡೈವರ್ಟ್ ಆದರು. ಅಲ್ಲಿಗೆ ಸೌಜನ್ಯ ಅನ್ನುವಂತಹ ಹೋರಾಟ ಏನಾಯಿತು, ಒಂದು ರೀತಿಯಲ್ಲಿ ಸತ್ಯ ಹೋಯ್ತೇನೋ ಅನ್ನುವಂಥ ಅನುಮಾನ ಮೂಡಿತು. ಸೌಜನ್ಯ ಹೆಸರಿನಲ್ಲಿ ಶುರುವಾದಂಥ ಈ ಹೋರಾಟ ಬೇರೆ ಬೇರೆ ದಿಕ್ಕನ್ನು ಕೂಡ ಪಡಿತಾ ಹೋಯಿತು. ಒಂದಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಯಿತು ಮತ್ತು ವೈಯಕ್ತಿಕ ಹಿತಾಸಕ್ತಿಗೂ ಕೂಡ ಈ ಹೋರಾಟ ಬಳಸಿಕೊಳ್ಳಲಾಯಿತಾ ಅನ್ನುವಂಥ ಅನುಮಾನನೂ ಕೂಡ ಮೂಡಿರೋದಂತೂ ಸತ್ಯ. ಈ ನಡುವೆ ಈ ಬುರುಡೆ ಬಗ್ಗೆ ಚಿನ್ನಯ್ಯ ಬಂದು ಚಿನ್ನಯ್ಯ ಬಂದು ಒಂದಷ್ಟು ಬುರುಡೆಯನ್ನು ಬಿಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅಲ್ಲಿ ಹೆಣಗಳನ್ನು ಹೂತಾಕಿದ್ದೀನಿ, ಇಲ್ಲಿ ಹೂತಾಕಿದ್ದೀನಿ, ಅವ್ರು ತಂದು ಕೊಟ್ಟಿದ್ದು ಇವ್ರು ತಂದು ಕೊಟ್ಟಿದ್ದು ಅಂತ ಹೇಳಿ ಪುಂಖಾನುಪುಂಖವಾಗಿ ಪುಂಕ್ತಾ ಹೋದಂಥ ಈತನ ಮಾತನ್ನು ಕೇಳಿ SIT ರಚನೆಯನ್ನು ಮಾಡಿ SIT ಮೂಲಕ ಈ ಎಲ್ಲ ಹೂತಿಟ್ಟಂಥ ಜಾಗವನ್ನು ಅಗೆಯುವಂಥ ಕೆಲಸವನ್ನು ಮಾಡಿ ಅಲ್ಲಿ ಏನೂ ಕೂಡ ಸಿಗದೇ ಇದ್ದಾಗ ಚಿನ್ನಯ್ಯನ ವಿರುದ್ಧನೇ ಕಂಪ್ಲೇಂಟನ್ನು ತೆಗೆದುಕೊಂಡು ಆತನನ್ನೇ ಅರೆಸ್ಟ್ ಮಾಡಿದಾಗ ಆತ ಕಂಪ್ಲೀಟಾಗಿ ಉಲ್ಟಾ ಹೊಡೆದಿದ್ದ. ಆತ ನೀಟಾಗಿ ಎಲ್ಲವನ್ನು ಕೂಡ ಬಿಚ್ಚಿಟ್ಟಿದ್ದ. ಇಲ್ಲಿ ನನ್ನದೇನು ಕೂಡ ಪಾತ್ರ ಇಲ್ಲ, ನಾನು ಜಸ್ಟು ಪಾತ್ರಧಾರಿ ಅಷ್ಟೇ, ಇಲ್ಲಿ ನನ್ನ ಮೂಲಕ ಎಲ್ಲವನ್ನು ಕೂಡ ಮಾಡಿಸಿದಂಥ ಸೂತ್ರಧಾರಿಗಳು ಬೇರೆ ಎನ್ನುವಂಥ ಆರೋಪವನ್ನು ಮಾಡಿದ್ದ. ಜೊತೆಗೆ ಇತ್ತೀಚೆಗೆ ಒಂದು ರಿಟರ್ಜಿಯಲ್ಲಿ 200 ಕೋಟಿಯ ಡೀಲ್ನ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದ. ಒಟ್ಟು 200 ಕೋಟಿಯನ್ನು ಇದಕ್ಕೋಸ್ಕರ ವ್ಯಯಿಸಿದ್ರು ಅನ್ನುವಂತಹ ಅಥವಾ ವಹಿಸೋದಕ್ಕೆ ಲೆಕ್ಕಾಚಾರವನ್ನು ಹಾಕಿದ್ರು ಅನ್ನುವಂಥ ಸಂಚನ್ನು ರೂಪಿಸಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಬಹಿರಂಗವಾಗಿ ಚಿನ್ನಯ್ಯ ಹೈಕೋರ್ಟ್ಗೆ ಸಲ್ಲಿಸಿದಂಥ ಅರ್ಜಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದ. ಅಷ್ಟು ಮಾತ್ರ ಅಲ್ಲ, ಈತನಿಗೂ ಕೂಡ ಹಣದ ಆಮಿಷವನ್ನು ಒಡ್ಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಈತ ಮಾಹಿತಿಯನ್ನು ಕೊಟ್ಟಿದ್ದ. ಹಾಗೆ ನೋಡಿದ್ರೆ ಈ ಪ್ರಕರಣ ಅಲ್ಲೇ ತಿರುವನ್ನು ಪಡಿತಾ ಹೋಗಿದ್ದು. ಅಂದರೆ ಮೊನ್ನೆ ಅಲ್ಲ, ಈ ಹಿಂದೆ ಈತ ಇಲ್ಲ ಅಂತೇಳ್ಬಿಟ್ಟು ಯಾವಾಗ ಅರೆಸ್ಟ್ ಆದನೋ ಆಗ ಈ ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆ ಬರ್ತಾ ಹೋಯಿತು. ಇನ್ನು ಯಾವಾಗ ಈ ಪ್ರಕರಣದಲ್ಲಿ ಬೇರೆ ಬೇರೆ ವಿಚಾರಗಳು ಇದ್ದಾವೆ ಅನ್ನೋದು ಕೂಡ ಗೊತ್ತಾಯಿತು. ಹಾಗೆಯೇ ಇದೇ ಸಂದರ್ಭದಲ್ಲಿ ಯಾರೋ ಚಿನ್ನಯ್ಯ ಕೊಟ್ಟಂಥ ರಿಟರ್ಜಿಯ ಮಾಹಿತಿಯ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಉಲ್ಲೇಖ ಆಗ್ತದೆ. ಜೊತೆಗೆ ಈತನಿಗೆ ಕೊಟ್ಟಂಥ ಡೀಲ್ ಅದರ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರು, ಈಗ ನಾನು ಮಾತ್ರ ಅರೆಸ್ಟ್ ಆಗಿದ್ದೀನಿ, ಉಳಿದವರೆಲ್ಲರೂ ಕೂಡ ಆರಾಮಾಗಿದ್ದಾರೆ, ಅವ್ರ ವಿರುದ್ಧ ಯಾಕೆ ಕೇಸಲ್ಲಿ ದಾಖಲಾಗಿಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಬಂತು. ಇದಕ್ಕೆ ಪ್ರತಿಯಾಗಿ ಗಿರೀಶ್ ಮಟ್ಟಣ್ಣನವರೆಲ್ಲ ಹೋದರು SITಗೆ ಈ ಚಿನ್ನಯ್ಯನ ವಿರುದ್ಧನೂ ಕೂಡ ಒಂದಷ್ಟು ದೂರುಗಳನ್ನು ಕೊಟ್ಟು ಬಂದರು. ಅಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದರು. ಆತ ಇಲ್ಲಿ ನೀಟಾಗಿ ಸುಳ್ಳು ಹೇಳ್ತಾ ಇದ್ದಾನೆ, ಬೇರೆ ಯಾರೋ ಹೇಳ್ತಿರೋದನ್ನು ಆತ ಇಲ್ಲಿ ಹೇಳ್ತಾ ಇದ್ದಾನೆ ಅನ್ನುವಂಥ ವಿಚಾರವನ್ನು ಇಲ್ಲಿ SITಗೆ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ದೂರುದಾರರು ಅಂದರೆ ಗಿರೀಶ್ ಮಟ್ಟಣ್ಣನವರು ಉಳಿದವರು ಏನು ಹೋಗಿ ದೂರನ್ನು ಕೊಟ್ಟು ಬಂದ್ರಲ್ಲ ಅದನ್ನು ಕೂಡ ಹೇಳಿ ಬಂದರು. ಆ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಿದರು. ಜೊತೆಗೆ ಆತನಿಗೆ ಒಂದು ಬೆದರಿಕೆ ಇದೆ, ಯಾರಿಗೆ, ಚಿನ್ನಯ್ಯನಿಗೆ ಬೆದರಿಸಿ ಹೆದರಿಸಿ ಈ ಹೇಳಿಕೆಗಳನ್ನು ಆತನಿಂದ ಹೇಳಿಸಲಾಗ್ತಿದೆ. ಆತನಿಗೆ ಭದ್ರತೆಯನ್ನು ಕೊಡಬೇಕು, ಆತನ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿ ಬರ್ತಾರೆ. ಇದಾದ ಬಳಿಕ ಮತ್ತೆ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಚಿನ್ನಯ್ಯ ಕೂಡ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡುವಂಥದ್ದು. ಆ ಕಂಪ್ಲೇಂಟಲ್ಲಿ ಏನೆಲ್ಲ ಅಂಶಗಳು ಇದ್ದಾವೆ ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು. ಆತ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಒನ್ಸ್ ಅಗೈನ್ ಇಲ್ಲಿ ಚಿನ್ನಯ್ಯ ಮತ್ತು ಆತನ ಮೇಲೆ, ಆತನ ಕುಟುಂಬದವರ ಮೇಲೆ ಬೆದರಿಕೆ ಮತ್ತು ಮಾನಸಿಕ ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ದೂರಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ. ಅದು ಯಾರಿಂದ? ಈ ಮಹೇಶ್ ಶೆಟ್ಟಿ, ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್ ಟಿ, ಸುಜಾತಾ ಭಟ್ ಮತ್ತು ಕೆಲವು ಯೂಟ್ಯೂಬರ್ಗಳ ಮೇಲೆ ಕ್ರಮವನ್ನು ಕೈಗೊಳ್ಳುವಂತೆ ಕೋರಿದ್ದೆ. ಜೊತೆಗೆ ತನಿಖೆ ಮತ್ತು ಒಟ್ಟಾರೆ ಸ್ಥಿತಿಗತಿಯ ವರದಿಯನ್ನು ಸಲ್ಲಿಸುವಂತೆ ನ್ಯಾಯಮೂರ್ತಿಗಳು SITಗೆ ಸೂಚನೆಯನ್ನು ಕೊಟ್ಟಿದ್ದಾರೆ.
ಇದರ ನಂತರ ಆರೋಪಿಗಳು ಚುರುಕಾಗಿದ್ದಾರೆ. ಆರೋಪಿಗಳು ನನ್ನ ಕುಟುಂಬ ಸದಸ್ಯರನ್ನು ಸಂಪರ್ಕಿಸಿ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಮತ್ತು ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಅಂತೇಳಿ ಚಿನ್ನಯ್ಯ ಆರೋಪವನ್ನು ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಈ ಜೂನ್ 12ರ ರಾತ್ರಿ ಚಾನಲ್ ಒಂದರ ಹೆಸರನ್ನು ಹೇಳಿ ಅಭಿಷೇಕ್ ಎಂಬಾತ ನನ್ನ ಸಂಬಂಧಿಕರಿಗೆ ಕರೆಯನ್ನು ಮಾಡಿ ರಿಟ್ ಅರ್ಜಿಯ ಬಗ್ಗೆ ವಿವರಗಳನ್ನು ಕೇಳಿದ್ದಾನೆ. ಆತನ ಮಾತಿನಲ್ಲಿ ಬೆದರಿಕೆ ಒಡ್ಡುವಂತಹ ಮತ್ತು ಒತ್ತಡ ಹೇರುವಂತಹ ಧ್ವನಿ ಇತ್ತು ಅನ್ನೋದನ್ನು ಹೇಳ್ತಾರೆ. ಇನ್ನು ರಾತ್ರಿ ಗಿರೀಶ್ ಮಠನ್ ಅವರು ಕೂಡ ಸಂಬಂಧಿಕರಿಗೆ ಕರೆಯನ್ನು ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂಥ ವಿಚಾರವನ್ನು ಇಲ್ಲಿ ಈತ ಹೇಳಿರುವಂಥದ್ದು ಇಡೀ ಪ್ರಕರಣಕ್ಕೆ ತಿರುವು ಸಿಗುವಂತೆ ಮಾಡಿದೆ. ಇನ್ನು ಯಾವಾಗ ಈ ಎಲ್ಲ ಆರೋಪ ಪ್ರತ್ಯಾರೋಪಗಳು ನಡೀತಾ ಬಂತೋ ಇದರ ಬೆನ್ನಲ್ಲೇ ಮತ್ತೊಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಅದೇನು ಅಂತ ಹೇಳಿದ್ರೆ, ಚಾರ್ಮಡಿ ಘಾಟಿಯಲ್ಲಿ ಇದೇ SIT ಅಧಿಕಾರಿಗಳು ಸಂಚರಿಸ್ತಿದ್ದಂತಹ ಕಾರೊಂದು ಪಲ್ಟಿ ಹೊಡೆದಿದೆ. SIT SP CA ಸೈಮನ್, ಇನ್ಸ್ಪೆಕ್ಟರ್ ಕುಸುಮಾಧರ್ ಚಾಲಕ ಮತ್ತು ಮತ್ತೋರ್ವ ಸಿಬ್ಬಂದಿ ಇದ್ದಂತಹ ಇನೋವಾ ಕಾರು ಇಲ್ಲಿ ಚಿಕ್ಕಮಗಳೂರಿನ SP ಹಾಗೂ SIT ತನಿಖಾಧಿಕಾರಿಯಾಗಿರುವಂಥ ಜಿತೇಂದ್ರ ಕುಮಾರ್ ದಯಾಮ್ ಅವರನ್ನು ಭೇಟಿ ಮಾಡೋದಕ್ಕೆ ತೆರಳುತ್ತಾ ಈ ವೇಳೆ ಈ ಅಪಘಾತ ಸಂಭವಿಸಿದೆ. ಇನ್ನು ಯಾವಾಗ ಈ ಅಪಘಾತ ಸಂಭವಿಸಿತು ಇದು ಸಹಜವಾಗಿ ಬೇರೆ ಬೇರೆ ಆಯಾಮವನ್ನು ಕೂಡ ಪಡೆಯುವಂತೆ ಮಾಡಿತು. ಆದರೆ ಅನಿವಾರ್ಯ ಈ ಮಳೆ ಬಂದು ಹೋದಂತಹ ಸಂದರ್ಭದಲ್ಲಿ ಈ ಕಾರು ಸಹಜವಾಗಿ ಬ್ಯಾಲೆನ್ಸ್ ಸಿಗದೆ ಈ ರೀತಿಯಾದಂಥ ಅಪಘಾತ ಆಗಿದೆ. ಇದಕ್ಕೆ ಬೇರೆ ಅರ್ಥ ಕೊಡೋದು ಬೇಡ ಅನ್ನುವಂತಹ ಅಭಿಪ್ರಾಯ ಕೂಡ ಪೊಲೀಸ್ ಇಲಾಖೆಯಿಂದ ವ್ಯಕ್ತವಾಗ್ತಿದೆ. ಇನ್ನು ಪ್ರಮುಖವಾಗಿ ಈ ಪ್ರಕರಣವನ್ನು ಬೇರೆ ಬೇರೆ ಆಯಾಮದಲ್ಲಿ ನೋಡ್ತಾ ಹೋದಷ್ಟು ಕೂಡ ಅನುಮಾನಗಳು ಹೆಚ್ಚಾಗ್ತಿರೋದಂತೂ ಸತ್ಯ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಅವರ ಮೇಲೆ ಇವರ ಮೇಲೆ ಅವರು, ಈಗ ಒಂದು ಕಾಲದಲ್ಲಿ ಇದೇ ಬುರುಡೆ ಗ್ಯಾಂಗ್ ಅಂತೇಳಿ ಕರೆಸ್ಕೊಂಡಂಥ ಇಡೀ ಗ್ಯಾಂಗು ಇವತ್ತು ಪರಸ್ಪರ ಒಡೆದು ಚೂರಾಗಿದೆ. ಜೊತೆಗೆ ಒಂದು ದೂರು ಪ್ರತಿ ದೂರು ಅನ್ನುವಂತಹ ಹೈಡ್ರಾಮವನ್ನು ಮಾಡ್ತಾಯಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಕಡಿಮೆ ಆಗಬೇಕು ಅಥವಾ ಯಾವುವು ಕೂಡ ನಡಿಬಾರದು ಅಂತ ಹೇಳಿದ್ರೆ ಇಲ್ಲಿ ಅಂತಿಮವಾಗಿ ಕೋರ್ಟ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕಾಗ್ತದೆ. SIT ಅಧಿಕಾರಿಗಳು ಕೂಡ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿದಾರರು ಇದ್ದಾರೆ, ಯಾರ್ಯಾರ್ದು ಪಾಲು ಎಷ್ಟೆಷ್ಟಿದೆ ಅನ್ನುವಂಥದ್ದು, ಆಗ ಮಾತ್ರ ಈ ಪ್ರಕರಣಕ್ಕೆ ಒಂದು ಸುಖಾಂತಿ ಸಿಗಲಿದೆ. ಇಲ್ಲಾಂತ ಹೇಳಿದ್ರೆ ಈ ಗೊಂದಲ ಮುಂದುವರಿತಾನೆ ಹೋಗ್ತದೆ. ಕೆಲವರ ಅನುಮಾನ ಏನು ಅಂತ ಹೇಳಿದ್ರೆ, ಈಗ ಒಂದು ಟೀಮ್ ಈ ಚಿನ್ನಯ್ಯನನ್ನು ಆಪ್ರೇಟ್ ಮಾಡ್ತಿದೆ ಅಂಥೇಳಿ. ಅವತ್ತು ಹೇಗೆ ಈ ಟೀಮು ಚಿನ್ನಯ್ಯನ ಆಪ್ರೇಟ್ ಮಾಡಿಸ್ತೋ ಅಥವಾ ಚಿನ್ನಯ್ಯನಿಂದ ಏನೆಲ್ಲ ಹೇಳಿಕೆಗಳನ್ನು ಕೊಡಿಸ್ತೋ ಅದೇ ರೀತಿ ಚಿನ್ನಯ್ಯ ಇವತ್ತು ಮತ್ತೆ ದುಡ್ಡಿಗಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಅವನು ಹೇಳ್ತಿರೋದು ಯಾವುದೂ ಕೂಡ ಸತ್ಯ ಅಲ್ಲ ಅನ್ನುವಂಥದ್ದನ್ನು ಈ ಟೀಮ್ ಇನ್ನೊಂದು ಟೀಮ್ ಹೇಳ್ತಾ ಇದೆ. ಇನ್ನೊಂದು ಟೀಮ್ ಹೇಳ್ತಿರುವಂಥದ್ದು ಇಲ್ಲ, ಇಲ್ಲಿ ಚಿನ್ನಯ್ಯ ಕರೆಕ್ಟಾಗಿ ಇದ್ದಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಯಾವ ಟೀಮ್ ರೈಟ್ ಯಾವ ಟೀಮ್ ರಾಂಗ್ ಅಂತ ಹೇಳಿ ಜಡ್ಜ್ಮೆಂಟನ್ನು ಕೊಡೋದಕ್ಕೆ ಯಾರಿಂದನೂ ಕೂಡ ಸದ್ಯಕ್ಕಂತೂ ಸಾಧ್ಯವಿಲ್ಲ. ನೋಡೋಣ, ಕಾಲವೇ ಇದಕ್ಕೆ ಉತ್ತರಿಸ್ತೋ ಅಥವಾ ಇಲ್ಲಿ ಏನು ಆಗಿದೆ ಅನ್ನೋದನ್ನು SIT ಅಧಿಕಾರಿಗಳು ಈಗ ಬಹಿರಂಗವಾಗಿ ಬಯಲಿಗೆ ಎಳಿತಾರೋ ಕಾದು ನೋಡಬೇಕು. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ, ಈ ಗೊಂದಲಗಳನ್ನು ನೋಡಿದ್ರೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.